Park the Creative School for Quality and Innovative Education। करें एक बेहतर कल की शुरुआत आज से। LA Saloon by धामी, a luxurious ladies saloon। रामनवमी शोभा यात्रा को लेकर पुलिस डिपार्टमेंट की ओर से पीस मीट। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। सुकलन सीपीआई ग्राउंड में सीपीआई अली साहब की अध्यक्षता में रामनवमी शोभा यात्रा को लेकर यूथ पीस कमेटी मीटिंग की गई। अप्रैल 2025 को होने वाली शोभा यात्रा को शांतिपूर्वक मनाने को लेकर ये पीस मीट की गई। रामनवमी शोभा यात्रा सिटी के काली गली से प्रारंभ होकर ऐतिहासिक किला मेन रोड से गांधी चौक, बसवेश्वर चौक से सदगुरु सदानंद स्वामी मठ तक निकाली जाएगी। यात्रा शाम 4 बजे से प्रारंभ होगी और 6 बजे समापन होगी। इस यात्रा में किसी अन्य धर्म की आस्था को ठेस नहीं पहुँचे, इसका ख्याल रखते हुए डीजे पर गाने जाए और शांति पूर्वक रामनवमी शोभा यात्रा निकाली जाए। इस मौके पर बसव कल्याण तहसीलदार दत्तात्रेय गादे, उमनाबाद डीवाईएसपी जयेश नामेगौडरू, सीएमसी कमिश्नर राजू डी बैंकर, सीएमसी चेयरमैन मोहम्मद सगीरुद्दीन, सीपीआई अली साहब, पीएसआई अमरीश वाघमारे, क्राइम पीएसआई सुरेश हज्जरगे, ट्रैफिक पीएसआई सिद्धेश्वर, सीएमसी स्टैंडिंग कमेटी प्रेसिडेंट अमजद नवरंग के अलावा दोनों समाज के मुखंड और युवा मौजूद रहे। ಶ್ರೀರಾಮನವಮಿಯ ಉತ್ಸವದ ಪೂರ್ವಭಾವಿ ಸಭೆ ಕುರಿತು ವೇದಿಕೆ ಮೇಲೆ ಹಾಜರಿರುವಂತಹ ಪುರಸಭೆಯ ಗೌರವಾನ್ವಿತ ಅಧ್ಯಕ್ಷರೇ, ಸ್ಥಾಯಿ ಸಮಿತಿ ಅಧ್ಯಕ್ಷರೇ, ವೇದಿಕೆ ಮೇಲೆ ಹಾಜರಿರುವಂತಹ ಸನ್ಮಾನ್ಯ ಶ್ರೀ ತಹಸೀಲ್ದಾರ್ ಸಾಹೇಬ್ರೆ, ಕಮಿಷನರ್ ಸಾಹೇಬ್ರೆ, ನನ್ನ ಸಹೋದರರಾದ ಎಲ್ಲ ಸಿಪಿಐ ಸಾಹೇಬ್ರೆ, के गिरी सिल्क एंड साड़ी, सेवन हेवन गोल्डन सुपर मार्ट 50% ऑफ, एस होलकुंदे पेट्रोलियम, डीजल में है दम, मार्केट से ₹1 कम। ಸಾಹೇಬ್ರೆ, ನನ್ನ PSI ಸಹೋದರರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರರೇ, ಫಸ್ಟು ಸುಮಾರು 15 ವರ್ಷಗಳ ನಂತರ ಈಗ ತಾವೆಲ್ಲರೂ ಸೇರಿ ರೂಟನ್ನು ಬದಲು ಮಾಡ್ತಾ ಇದ್ದೀರಿ. ಅಂದರೆ ಮೊದಲು ಬಸವೇಶ್ವರ ದೇವಸ್ಥಾನದಿಂದ ಬರ್ತಾ ಇತ್ತು, ಈಗ ಕಿಲ್ಲಾದಿಂದ ಸ್ಟ್ರೇಟ್ ರೋಡ್ ಮಿಷನ್ ಕಿಲ್ಲಾದಿಂದ ಬರ್ಬೋದು. ಒಂದನೇದು. ಎರಡನೇದು ಈಗ ನೋಡ್ರಿ ತಮ್ಮ, ಲಾಸ್ಟ್ ಟೈಮ್ ನಾವು ಕೂಡಿ ಮಾತಾಡಿದೆವು. ಈ ಸಮಿತಿಯವ್ರ ಜೊತೆ ನೆಕ್ಸ್ಟ್ ಒಂದು ಮೀಟಿಂಗ್ ಇದೆ, ದಯವಿಟ್ಟು ಅದಕ್ಕೊಂದು ಆಮೇಲೆ ಬರಕತ್ತೀರ, ಅದನ್ನ ಸ್ವಲ್ಪ ರೂಪರೇಷೆ ಮಾಡೋಣ. ಈಗ ನೀವು ಅಟ್ ಎನಿ ಕಂಡೀಷನ್ ನೋಡ್ರಿ ತಮ್ಮ, ನಮ್ದು ಒಂದೇ ರಿಕ್ವೆಸ್ಟು ತಮ್ಮ, ಗಬ್ಬರ್ ಬೇಶ್ಮಾವ್ ಸಾಹೇಬ್ ಭಾಳ ಚಂದ ಮಾತಾಡಿದ್ರು, ನಿಜವಾಗ್ಲೂ ಭಾಳ ಚಂದ ಮಾತಾಡಿದ್ರು, ಮೃದವರು ಭಾಳ ಚಂದ ಮಾತಾಡಿದಿರಿ. ರಾಮನ ಬಗ್ಗೆ ಎಲ್ಲರಿಗೂ ತುಂಬಾ ಅಪಾರವಾದಂಥ ಗೌರವ ಇದೆ, ಆದರ್ಶ ವ್ಯಕ್ತಿ ಅಂತ ತಿಳ್ಕೊಂಡ್ರೆ ಎಲ್ಲರಿಗೂ ಗೊತ್ತಿದೆ, ಆದ್ರೆ ಅಷ್ಟೇ ಏನು ಪಾಲನೆಯಲ್ಲಿ ತೋರಿಸ್ಕೋಬೇಕು ನಾವು ಅಷ್ಟೇ ಈಗ. ಸೊ ಅದಕ್ಕಾಗಿ ನೀವೆಲ್ಲರೂ ಸೇರ್ಕೊಂಡು ನಿಮ್ಮ ಎಷ್ಟರಲ್ಲಿ ಸ್ಟಾರ್ಟ್ ಮಾಡ್ರಿ, ಬಟ್ ಎಕ್ಸಾಕ್ಟ್ ಕಿಲ್ಲಾಕ 4 ಗಂಟೆಗೆ ಬರಬೇಕು. 4 ಗಂಟೆಗೆ ಕಿಲ್ಲಾಕ್ ಬರಬೇಕು. ಕಿಲ್ಲಾದಲ್ಲಿ ನಾವೇನು ಕಾರ್ಯಕ್ರಮ ಮಾಡ್ತೀವಿ ಅನ್ನೋದನ್ನ ಡಿಸೈಡ್ ಮಾಡ್ರಿ. ಅಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಸಹೋದರನ ತಾವೆಲ್ಲ ಕರಿತೀರಿ ಅಂತೆಲ್ಲ ಹೇಳಿದ್ರಿ, ಕರೆದು ಅಲ್ಲಿ ನಾವು ಫಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರಿ. ಆಡೇ ಫಂಕ್ಷನ್ ಇದ್ರೆ ಅಲ್ಲಿ ಬಂದು ಫಂಕ್ಷನ್ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಅಲ್ಲಿಂದ ಸ್ಟ್ರೇಟ್ ಆಗಿ ಭವ್ಯ ಮೆರವಣಿಗೆಯನ್ನ ಅಪ್ ಟು ಗಾಂಧಿ ಚೌಕ್ವರೆಗೆ ಸಾಯಂಕಾಲ 6 ಗಂಟೆವರೆಗೆ ತಾವು ತೆಗೆದುಕೊಂಡು ಬರಬೇಕು. ದಯವಿಟ್ಟು ನಮ್ಮ ಮಾತು ಕೇಳ್ರಿ. 15 ವರ್ಷ ಆದ್ಮೇಲೆ ಈಗ ನಾವು ಮಾಡ್ತಾ ಇದ್ದೀರಿ, ಇದು ಫಸ್ಟ್ ಸ್ಟಾರ್ಟಿಂಗು. ಇದನ್ನ ಅತಿ ಚೆನ್ನಾಗಿ ತಾವು ದಯವಿಟ್ಟು ಮಾಡ್ರಿ. ಮತ್ತೆ ಮುಂದೆ ರಿಲ್ಯಾಕ್ಸೇಷನ್ ಕೊಡ್ಲಿಕ್ಕೆ ಬರ್ತದೆ. ದಯವಿಟ್ಟು 4 ರಿಂದ 6 ಗಂಟೆ ಅದನ್ನ ಮಾಡಿ ತಾವು ಮುಗಿಸ್ಕೋಬೇಕು ಅಂತಕೊಂಡು ಹೇಳಿ ಈ ಮುಂದೆ ಹೇಳ್ತೀನಿ. ನಮಗೆ ಲಾಸ್ಟ್ ಟೈಮು ನಾನು ನಿಮ್ಗೆ ಗಣಪತಿ ಹಬ್ಬದಾಗ ನಿಮ್ಗೆ ಚೀಟಿ ಕೊಟ್ಬಿಟ್ಟಿದ್ದೆ. ಏನು ಅಂತಂದ್ರೆ ಹೆಂಗ್ ಬರ್ತೀವಿ ನೀವು ರೂಟ, ಆ ರೂಟ್ ಟೈಮ್ ಬರೋದು ನನಗೆ 10 ಗಂಟೆ ಕೊಡ್ರಿ ಅಂತ ಹೇಳಿದ್ದೆ. ಅದ್ರ ಪ್ರಕಾರ ನೀವೆಲ್ಲ ಬರ್ಕೊಟ್ಟಿದ್ರಿ, ಅದ್ರ ಪ್ರಕಾರ ತಾವೆಲ್ಲ ಮಾಡಿದ್ರಿ. ಈಗೂ ಸಹಿತ ನಾನು ನಿಮ್ಗೆ ಚೀಟಿ ಕೊಡ್ತೀನಿ. ಕಿಲ್ಲಾ 4 ಗಂಟೆ, ಕಿಲ್ಲಾದಿಂದ ಗಾಂಧಿ ಚೌಕಿಗೆ ನಿಮ್ ಟೈಮ್ಗಳು ಕೊಡಬೇಕು. ಆ ಟೈಮಕ್ಕೆ ನಿಮ್ದು ಏನ್ ಮೆರವಣಿಗೆ ಮುಂದೆ ಹೋಗ್ತಾ ಇರಬೇಕು. ನಾವು ಪೊಲೀಸರು ಜಗ್ಗುದು ಬೇಡ, ಮಾಡೋದು ಬೇಡ, ನೀವು ಹೇಳಿದ ಟೈಮ್ ನೀವೇ ಜಪ್ಕೊಂಡು ದಾಂಡಿಗೆ ತರಬೇಕು. ಈಗ ನೀವು ಏನ್ ಮಾಡ್ತಾ ಇದ್ದೀರಿ ಅಂತಂದ್ರೆ 7-8 ಕಲಾ ತಂಡಗಳು ತರ್ತಾ ಇದ್ದೀರಿ, ಮುಂದೆ DJ ಹಾಕ್ತಾ ಇದ್ದೀರಿ. ನಾನು ಮೊದಲೇ ಹೇಳಿದ್ದೀನಿ, ಎಲ್ಲರೂ ಆದರ್ಶ ವ್ಯಕ್ತಿಗಳು ಅಂತಿಕೊಂಡು ಎಲ್ಲರೂ ಮಾತಾಡಿದ್ದೀರಿ. ನಾ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮೊನ್ನೆ ಮೀಟಿಂಗ್ದಲ್ಲಿ ಹೇಳಿದ್ದೀನಿ, ಯಾವುದೇ ರೀತಿಯ ಹಾಡುಗಳು ದಯವಿಟ್ಟು ಇರಬಾರ್ದು. ನಾನು ಮೊನ್ನೆನೂ ಸಹಿತ ರಾತ್ರಿ ಹೇಳಿದ್ದೀನಿ, ಪರ್ಪಸ್ಫುಲಿ ಬಂದು ಅವಾಗ ಒಂದು ಪೆನ್ಡ್ರೈವ್ದಲ್ಲಿ ಹಾಕಿ ಬೇರೆ ಹಾಡ ಹಾಕ್ತೀರಿ. ನಾ ಹಾಡುಗಳನ್ನ ಮತ್ತೊಮ್ಮೆ ನನಗೆ ಓಪನ್ ಆಗಿ ಮೈಕ್ನ ಹೇಳಕ್ಕೆ ಮನಸ್ಸಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಹೇಳಿ ಆಲ್ರೆಡಿ. ಅವು ಎಟ್ ಎನಿ ಕಂಡೀಷನ್ ಇರಂಗಿಲ್ಲ. ನಿಮ್ಗೆ ಒಪ್ಪಿಗೆ ಇದೋ ಇಲ್ಲ ಈಗ ಹೇಳಿ, ಕೈ ಎತ್ತಿ ನೋಡೋಣ ನನಗೀಗ. ಯಾಕಂದ್ರೆ ನಾನು ನಿಮ್ಗೆ ನಿನ್ನೆ ಅವತ್ತು ಹೇಳಿನಿ, ಅವು ಯಾವ ಹಾಡು ಎಟ್ ಎನಿ ಕಂಡೀಷನ್ ಇರಂಗಿಲ್ಲ, ತಿಳಿದಿಲ್ಲ. ಒಂದನೇದು. ಎರಡನೇದು, ರಾಮನ್ ಬಗ್ಗೆ ಆದರ್ಶ ವ್ಯಕ್ತಿ ಅಂತ ಹೇಳಿದಿರಿ. ಆದರ್ಶ ವ್ಯಕ್ತಿ ರಾಮ ಹೇಗಿದ್ದಾನೆ ಅಂತ ತೋರಿಸ್ಕೊಡ್ಲಿಕ್ಕೆ ನಿಮಗೆ ಭಗವಂತ ನಿಮಗೆ ರಾಮನ್ ಒಂದು ರೂಪ ಕೊಟ್ಟಿದ್ದಾನೆ. ಆ ರೂಪವನ್ನ ನೀವು ಚೆನ್ನಾಗಿ ತೋರಿಸಿದ್ರಂತಂದ್ರೆ ಎಲ್ಲ ಹಿರಿಯರಿಗೆ ಎಲ್ಲರಿಗೂ ಸಹಿತ
ತೋರಿಸ್ಬೇಕು. ನೀವು ತೋರಿಸೋ ರೀತಿಯಲ್ಲಿ ನಿಮ್ಮ ಮೆರವಣಿಗೆ ಬರಬೇಕು. ಆ ರೀತಿಯಿಂದ ಆದ್ರೆ ಮಾತ್ರ ನೀವು ರಾಮನಿಗೆ ನಿಜವಾದ ಗೌರವ ಕೊಟ್ಟಂಗೆ. ದಯವಿಟ್ಟು ಅದನ್ನ ಮಾಡಬೇಕು. ಅದ್ರ ಜೊತೆಗೆ ತಾವೇನು ಆರತಿ ತರ್ತಿರೋ ಏನ್ ತರ್ತಿರೋ ಎಲ್ಲ ಹೆಣ್ಮಕ್ಳು ಸಹಿತ ಅದ್ರ ಸೇರಿಸ್ಕೊಡ್ರಿ. ಎಲ್ಲ ಸ್ಟೇಜ್ ಬೈ ಸ್ಟೇಜ್ ಈ 8 ಮೆರವಣಿಗೆ ಇರ್ತಾವ ಅಂದ್ರೆ 8ಕ್ಕೂ ಸಹಿತ ಒಬ್ಬೊಬ್ಬ ಲೀಡರ್ ಆಗ್ರಿ, ಅದ್ರ ಮುಂದೆ ತಗೊಂಡು ಹೋಗೋದು ಮಾಡ್ರಿ. ಮತ್ತೆ ನಾನು ನಿಮ್ಗೆ ಹೇಳಿದೆ DJ ಇದ್ರು ಸಹಿತ DJ ಅಲ್ಲಿ ಅಸಭ್ಯವಾದಂತ ಹಾಡುಗಳು ಇರಬಾರ್ದು ಅಂತ ಹೇಳಿದ್ದೀನಿ. ನಾನು 2 ಸಲ ಹೇಳ್ತಾ ಇದ್ದೇನೆ. ಒಂದನೇದು ಅದು ಇದು ಎರಡನೇದು. ಎರಡು ರೀತಿಯಿಂದ ತಾವು ಪಾಲನೆಯನ್ನ ಮಾಡಬೇಕಂತ ತಿಳ್ಕೊಂಡೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ಈಗ ಆ ಎರಡರ ಜೊತೆಗೆ ಮಾನ್ಯ ನೀವು ಪರವಾನಗಿಯನ್ನ ತಹಸೀಲ್ದಾರ್ ಸಾಹೇಬ್ ರಿಕ್ವೆಷನ್ ಕೊಡ್ರಿ, ಮಾಡಿಸ್ಕೊಡ್ತೀವಿ ತಹಸೀಲ್ದಾರ್ ಸಾಹೇಬ್. ಆಮೇಲೆ ಮೈಕ್ ಪರ್ಮಿಷನ್ ಅಲಿ ಸಾಹೇಬ್ ಕಡೆ ತಗೊಳ್ರಿ, ಅಲಿ ಸಾಹೇಬರು ಕೊಡ್ತಾರೆ. ಇವಾಗ ಪರ್ಮಿಷನ್ ತಗೊಳ್ರಿ, ತಗೊಂಡು ನಿಮ್ದು ರೂಪರೇಷೆ ಮಾಡ್ಕೊಂಡು ದಯವಿಟ್ಟು ಒಂದು ಯಾರು ಮುಖಂಡರಿಗೆ ತಗೊಂಡ್ ಬನ್ರಿ. ತಗೊಂಡ್ ಬಂದಾಗ ಅದ್ರ ಪ್ರಕಾರ ಮಾಡಬೇಕು. ಅದ್ರ ಪ್ರಕಾರ ತಾವೆಲ್ಲರೂ ಬದಲಾಗಬೇಕು. ಇದನ್ನ ಇಡೀ ಜಗತ್ತಿಗೆ, ಇಡೀ ದೇಶಕ್ಕೆ ತೋರಿಸ್ಬೇಕು ಇದು ಒಂದು ಒಳ್ಳೆಯ ನಾಡು ಅಂತ.